ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಅದಕ್ಕೆ ಹೇಳೋದು ಅನಿಸುತ್ತೆ, ಅರಿವೇ ಗುರು ನುಡಿ ಸಾಕ್ಷಾತ್ಕಾರ ಅಂತ. ಅಂದರೆ ನಾವು ಯಾವುದಕ್ಕೆ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿರ್ತೀವೋ, ಅಂದರೆ ನಮಗೆ ವಿದ್ಯೆ ಬುದ್ಧಿಯನ್ನು ದಾರಿ ಎರೆಯೋರಿಗೆ ನಾವು ಗುರು ಅಂತ ಹೇಳಿ ಕರಿತೀವಿ. ಬಹುಶಃ ಗುರುಗ್ರಹದಿಂದನೇ ಹೆಸರು ಬಂದಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ಅನಿಸುತ್ತೆ. ಈಗ ಈ ದ್ವಾದಶ ರಾಶಿಗಳ ರಾಶಿ ಫಲವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ಬಗ್ಗೆ ತಿಳಿಸೋದಾದರೆ ಶಾಸ್ತ್ರಿಗಳೇ. ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನಕ್ಕೆ ಗುರುವಿನ ಸಂಚಾರವಾಗ್ತಾ ಇದೆ. ಬಂಧವೋ ಮಾತೃ ಸುಹೃತ್ ಪರಿಚ್ಛದ ಸ್ತ್ರೀ ಸೌಖ್ಯ ಧಾನ್ಯಾನ್ವಿತ ಅಂತ ಹೇಳಿದೆ. ಚತುರ್ಥದಲ್ಲಿ ಗುರು ಸಂಚರಿಸ್ತಾ ಇದ್ದರೆ ಕರ್ಕಟಕ ರಾಶಿಯಲ್ಲಿ ಅದು ಕೂಡ ಉಚ್ಚ ಸ್ಥಾನ, ಕೇಂದ್ರ ಸ್ಥಾನ. ಬಂಧುಗಳ ಸೌಖ್ಯ ಏರ್ಪಾಡಾಗುತ್ತೆ. ಮಿತ್ರರು, ಸ್ನೇಹಿತರು, ಅತ್ಯಂತ ಆಪ್ತರು ಅಂತ ಯಾರಂತಾರೋ ಅವರಿಂದಾಗಿ ಹೆಚ್ಚಿನ ಅನುಕೂಲಗಳನ್ನು ಪಡಿತಕ್ಕಂತಹ ಸಾಧ್ಯತೆ ಇದೆ. ಸುಹೃತ್ ಅಂದರೆ ಅದೇ. ಆಮೇಲೆ ಮಾತೃ ಸೌಖ್ಯ, ತಾಯಿಯ ಒಂದು ಬಾಂಧವ್ಯಗಳು. ಇಷ್ಟು ದಿವಸ ಏನೋ ತಾಯಿ ಮಕ್ಕಳು ಜಗಳ, ಕಿತ್ತಾಟ, ಕಲಹ ಕಂಡ್ರೆ ಆಗ್ತಾ ಇರಲಿಲ್ಲ ಅಂದರೆ ಈಗ ಹಾಗಿಲ್ಲ. ತಾಯಿ ಮೇಲೆ ಒಂದು ಗೌರವ ಬರುತ್ತೆ. ಸಾಮಾನ್ಯವಾಗಿ ಹೆಣ್ಣುಮಕ್ಕಳಿಗೆ ತಾಯಿ ಅಂದರೂ ಅಷ್ಟಕ್ಕಷ್ಟೇ, ಅವರಿಗೆ ಅಪ್ಪಂದ್ರ ಮೇಲೆ ಜಾಸ್ತಿ ಪ್ರೀತಿ. ಆದರೆ ಈಗ ಗುರುವಿನ ಸಂಚಾರದಿಂದಾಗಿ ಹೆಣ್ಣು ಮಕ್ಕಳಿಗೂ ತಾಯಿ ಮೇಲೆ ಒಂದು ಗೌರವ, ವಿಶ್ವಾಸ, ಪ್ರೀತಿ ಇದೆಲ್ಲ ಉಂಟಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಮತ್ತು ವಾಹನ ಸೌಖ್ಯ, ಗೃಹ ಸೌಖ್ಯ ಇವುಗಳೆಲ್ಲ ಹೆಚ್ಚಾಗ್ತಕ್ಕಂಥದ್ದು. ಯಾವುದೋ ಸೈಟು ನಿವೇಶನ ನೋಡಿದ್ವಿ, ಎಷ್ಟು ದಿವಸ ಆಗಿರಲಿಲ್ಲ, ಈಗ ಆ ಗುರುವಿನ ಬಲದಿಂದಾಗಿ, ಗುರುವಿನ ಸಂಚಾರದಿಂದಾಗಿ ಅಂಥದ್ದೊಂದು ಶುಭ ಫಲ ಏರ್ಪಾಡಾಗ್ಬಿಡುತ್ತೆ. ಚತುರ್ಥದಲ್ಲಿ ಗುರು ಸಂಚರಿಸುವಾಗ ಅಲ್ಲಿ ವಾಹನ ಮತ್ತು ಬಹಳ ಮುಖ್ಯವಾಗಿ ಭೂ ವ್ಯವಹಾರಗಳಾಗಿರಬಹುದು, ಕೃಷಿ ಉತ್ಪನ್ನಗಳಾಗಿರಬಹುದು, ಜಲ ಸಂಬಂಧಿ ಮಾಡ್ತಕ್ಕಂಥ ಯಾವುದೇ ಚಟುವಟಿಕೆಗಳು ಇವುಗಳಿಗೆಲ್ಲ ಲಾಭವನ್ನು ಪಡೀತಕ್ಕಂಥ ಒಂದು ಶುಭ ಫಲವನ್ನು ಗುರು ಕರುಣಿಸ್ತಾನೆ. ಗುರುವಿನಿಂದಾಗಿ ನೀವು ವಿಶೇಷವಾದ ಧನಲಾಭವನ್ನು ಕಾಣ್ತೀರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನಿಮಗೆ ಭಾಗ್ಯಾಧಿಪತಿಯವನು. ಹೀಗಾಗಿ ಗುರು ದೇವ ಪಿತೃಕಾರ್ಯಗಳಲ್ಲಿ ಶ್ರದ್ಧೆ ಹೆಚ್ಚಾಗುತ್ತೆ. ದೇವತಾ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರ. ದೇವರ ಅನುಗ್ರಹ ಉಂಟಾಗ್ತಕ್ಕಂತಹ ಸಾಧ್ಯತೆ, ಕ್ಷೇತ್ರ ದರ್ಶನ ಆಗ್ತಕ್ಕಂತಹ ಸಾಧ್ಯತೆ ಇವುಗಳನ್ನೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಹೀಗಾಗಿ ನಿಮ್ಮ ಪಾಲಿಗೆ ಗುರುಬಲ ಇಲ್ಲ. 4ನೇ ಮನೆಯಲ್ಲಿ ಗುರುವಿಗೆ ಬಲ, ಗುರುಬಲ ಅಂತ ಹೇಳಲ್ಲ, ಆದರೆ ಗುರುವಿನ ಅನುಗ್ರಹ ಖಂಡಿತ ಇದೆ ನಿಮಗೆ. ಅಕಸ್ಮಾತ್ ಏನೋ ವಿವಾಹ ಇತ್ಯಾದಿಗಳಿಗೆ ಗುರು ಶಾಂತಿಯನ್ನು ಮಾಡಿಸಿ ಖಂಡಿತ ವಿವಾಹಕ್ಕೆ ಅವಕಾಶ ಇದೆ. ಅಂಥವುಗಳನ್ನು ಮಾಡಬಹುದು. ಅಂತೂ ನಿಮ್ಮ ಪಾಲಿಗೆ ಒಂದು ಸುಖ ಸ್ಥಾನದಲ್ಲಿ ಗುರು ಸಂಚರಿಸುವಾಗ ಸುಖ ಸಮೃದ್ಧಿಯನ್ನು ಉಂಟು ಮಾಡ್ತಾನೆ. ಇದಕ್ಕಿಂತ ಇನ್ನೇನು ಫಲ ಬೇಕು? ಪರಿಹಾರಕ್ಕೆ ಬೇರೆ ಬೇರೆ ಗ್ರಹಗಳ ತೊಂದರೆಗಳಿರುವ ಕಾರಣದಿಂದಾಗಿ ಈಶ್ವರನ ಆರಾಧನೆ ಮಾಡಿ ಅವು ಕೂಡ ನಿವಾರಣೆಯಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.